ನಮಸ್ತೆ. ನಾನು ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಸೊ 1987 to 1990, I was suffering from cervical spondylosis and hyperacidity. ಎಲ್ಲ ಥರದ ಚಿಕಿತ್ಸಾ ಪದ್ಧತಿಗಳು, ಎಲೋಪತಿ, ಆಯುರ್ವೇದ, ಹೋಮಿಯೋಪತಿ, ಎಲ್ಲ ಚಿಕಿತ್ಸಾ ಪದ್ಧತಿಗಳನ್ನು ಅನುಸರಿಸಿ ಯಾವುದೋ 100% ನನಗೆ ಪರಿಹಾರ ಸಿಗಲಾರ್ದಕ್ಕೆ ಮೇ 1990 ನಾನು ಬೆಂಗಳೂರಿನ ಪ್ರಶಾಂತಿ ಕುಟೀರ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಕೇಂದ್ರಕ್ಕೆ ಚಿಕಿತ್ಸೆಗಾಗಿ ಹೋದೆ. ಅಲ್ಲೇ ನಾನು ತರಬೇತಿ ತಗೊಂಡು ಬಂದು 95ವರೆಗೆ ಮೈಸೆಲ್ಫ್ ನನ್ನಷ್ಟಕ್ಕೆ ನಾನೇ ಪ್ರಾಕ್ಟೀಸ್ ಮಾಡಿ ನನಗೆ ಯಾವಾಗ ಅದು ಸರಿ ಅಂತ ಅನಿಸ್ತೋ ಆವಾಗ ನಾನು ಬೆಳಗಾಂನಲ್ಲೇ LICಯಲ್ಲೇ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇದ್ದಾಗ ಬೇರೆಯವರಿಗೆ ಸಾರ್ವಜನಿಕವಾಗಿ ಅದನ್ನು ಕೋಚಿಂಗ್ ಕೊಡಲಿಕ್ಕೆ ಪ್ರಾರಂಭ ಮಾಡಿದೆ ಯೋಗ. ಆದರೆ ಅದಕ್ಕಿಂತ ಮೊದಲು ಈ ಥರ ಸರ್ವೈಕಲ್ ಸ್ಪಾಂಡಿಲೈಸಿಸ್ ಅಥವಾ ಹೈಪರ್ ನಿರ್ಮಾಣ ಆಗಲಿಕ್ಕೆ ಕಾರಣ ಏನು ಅಂದರೆ ಇಟ್ ಈಸ್ ಒನ್ ಆಫ್ ದಿ ಲೈಫ್ ಸ್ಟೈಲ್, ಅಂದರೆ ಸ್ಟ್ರೆಸ್ ಇಂಡ್ಯೂಸ್ಡ್ ಪ್ರಾಬ್ಲಮ್ಸ್. ಎಂಥ ಒತ್ತಡ ಅದು. ನಮಗೇನ ಮನೆ ಸಮಸ್ಯೆಗಳೇನಿರಲಿಲ್ಲ, ಸಮಸ್ಯೆಗಳು ಏನಿದ್ರೂ ಸಹಿತ ಇದು ಸಾಮಾಜಿಕವಾಗಿ ಮತ್ತು ಆಕ್ಯುಪೇಷನಲ್ ಪ್ರಾಬ್ಲಮ್ಸ್ಗಳಿಂದ ಬಂದಂಥ ಸ್ಟ್ರೆಸ್, ಒತ್ತಡ. ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತ ಆಗಿದ್ದ ಕಾರಣಕ್ಕೆ ಸಮಾಜದ ಸಂಘಟನೆಗಳನ್ನು ಬೆಳೆಸುವ ಸಲುವಾಗಿ 1972ದಿಂದ 1980ವರೆಗೆ ಬಾಗಲಕೋಟೆಯಲ್ಲಿ 8th, 9th, 10th ಬೇರೆ ಬೇರೆ ಮೊಹಲ್ಲಾಗಳಿಂದ ನಮ್ಮ ಕಾರ್ಯಕರ್ತರನ್ನು ಕರ್ಕೊಂಡು ಬಂದು ಅವರಿಗೆ ಫ್ರೀ ಕೋಚಿಂಗ್ ನಾನು ಕೊಡ್ತಾ ಇದ್ದೆ, ಸಂಘಟನೆಯನ್ನು ಬೆಳೆಸುವ ಸಲುವಾಗಿ. ಅದೇ ಥರ ನಾನು ಕೆಲಸ ಮಾಡ್ತಕ್ಕಂಥ ಭಾರತೀಯ ಜೀವ ನಿಗಮದಲ್ಲಿ ನಾನೊಂದು ಭಾರತೀಯ ಮಜ್ದೂರ್ ಸಂಘದ ಕಾರ್ಮಿಕ ಸಂಘಟನೆಯ ನೇತಾರನಾಗಿದ್ದೆ. ಆವಾಗ ಭಾರತೀಯ ಮಜ್ದೂರ್ ಸಂಘವನ್ನು ಬೆಳೆಸುವ ಸಲುವಾಗಿ ಯಾವಾಗ ರಿಕ್ರೂಟ್ಮೆಂಟ್ ಆಗ್ತಿತ್ತೋ ಆವಾಗೆಲ್ಲ ಬೇರೆ ಬೇರೆ ಕ್ಯಾಂಡಿಡೇಟ್ಸ್ಗಳಿಗೆ ತರಬೇತಿ ಕೊಟ್ಟು, ಟ್ರೈನಿಂಗ್ ಕೊಟ್ಟು, ನಮ್ಮ ಮನೆಯಲ್ಲಿ ಆಶ್ರಯನ ಕೊಟ್ಟು ನಾವು ಬೆಳೆಸ್ತಾ ಇದ್ವಿ. ಅಷ್ಟೆಲ್ಲ ಮಾಡಿದಾಗೂ ಕೆಲವು ಸಲ ನಾವು ಬೆಳೆಸಿದಂಥ ವ್ಯಕ್ತಿಗಳನ್ನು ನಮ್ಮ ಪ್ರತಿಸ್ಪರ್ಧಿ ಕಾರ್ಮಿಕ ಸಂಘಟನೆಗಳು ಹೈಜಾಕ್ ಮಾಡ್ತಾಯಿದ್ರು. ಆವಾಗ ಸ್ವಲ್ಪ ನೋವು ಅನಿಸ್ತಿತ್ತು. ಆ ಸಂಘಟನೆಗಳನ್ನು ಬೆಳೆಸ್ತಿರ್ಬೇಕಾದ್ರೆ ಎಷ್ಟೋ ಸಲ ರಾಯಚೂರಲ್ಲಿ ನಮ್ಮ ಮೇಲೆ ದೈಹಿಕ ಅಲ್ಲೇನೋ ಆಯಿತು. ದೈಹಿಕ ಮತ್ತು ಮಾನಸಿಕ ಹಿಂಸೆಯನ್ನು ಆ ಸಂದರ್ಭದಲ್ಲಿ ನಾನು ಅನುಭವಿಸಬೇಕಾಯಿತು. ಜೊತೆಗೆ ಸಾಮಾಜಿಕ ಸಂಘಟನೆಗಳ ಕೆಲಸ ಮಾಡ್ತಿರ್ಬೇಕಾದ್ರೂ ಸಹಿತ ಕೆಲವು ವ್ಯವಸ್ಥೆಗಳನ್ನು ಬದಲಾವಣೆ ಮಾಡುವ ಸಲುವಾಗಿ ನಾವೇನು ಪ್ರಯತ್ನ ಮಾಡ್ತಾಯಿದ್ವಿ, ಆವಾಗ ಕೆಲವು ಅವಮಾನಗಳನ್ನು ನಾವು ಎದುರಿಸಬೇಕಾಗ್ತಿತ್ತು. ಆ ಎಲ್ಲ ಕಾರಣಕ್ಕೆ ಅಕ್ಯುಮುಲೇಟೆಡ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಆವಾಗ ವ್ಯಕ್ತಿಗತವಾಗಿ ಆರೋಗ್ಯದ ಮೇಲೆ ಅದು ಪರಿಣಾಮ ಬೀರ್ತು ಹೇಳ್ಬೋದು. ಎಲ್ಲ ಸಂಘಟನೆ ಬೆಳೆಸಬೇಕಾದ್ರೆ ಎಷ್ಟೋ ಸಲ ನಮ್ಮ ಕಿಸೆಯಿಂದನೇ ನಾವು ಹಣವನ್ನು ಖರ್ಚು ಮಾಡಬೇಕಾಗಿತ್ತು. ಯಾವುದೇ ಸಂಘಟನೆಯಿಂದ ಒಂದು ಪೈಸಾನು ನಾವು ತಗೊಳ್ತಾ ಇರಲಿಲ್ಲ. ಅದಕ್ಕೆ ನಮಗೆ ಪರಿಹಾರ ಸಿಕ್ಕಿದ್ದು ಕೊನೆಗೆ ಮೇ 1990 ನಾನು ಯಾವಾಗ ಬೆಂಗಳೂರಿನ ಪ್ರಶಾಂತಿ ಕುಟೀರಕ್ಕೆ ಹೋದ್ನೋ, ಯೋಗದ ಜೀವನ ಶೈಲಿಯನ್ನು ನಾನು ಅಡಾಪ್ಟ್ ಮಾಡಿಕೊಂಡಾಗ ಎಲ್ಲ ಸಮಸ್ಯೆಗಳಿಂದ ನಾನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಯಿತು. ಅಂದರೆ ಯೋಗ ನಮಗೆ ಸ್ಥಿತಪ್ರಜ್ಞತೆಯನ್ನು ಕಲಿಸ್ತು. ಯಾವುದೇ ಸಂದರ್ಭದಲ್ಲಿ ಬೇಕಾದವರು ಶಬ್ಬಾಸಿಗಿರಿ ಹೇಳಲಿ, ಅವಮಾನ ಮಾಡಲಿ, ಏನು ಬೇಕಾದ್ದು ಮಾಡಲಿ, ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಮ್ಮ ಕೆಲಸ ಏನಿದ್ರು ಸಹಿತ ಕರ್ಮಣ್ಣೆ ವಾದಿಕಾರಸ್ತೆ ಮಾಫಲೇಶು ಕದಾಚನಂ, ವಿಷವನ್ನುಣಿಸಿದ ಬಗೆ ಷಡ್ರಸವನ್ನು ಉಣಿಸಲೇಬೇಕು. ಈ ತತ್ವಗಳನ್ನು ಸ್ವತಃ ನಾನು ಅಡಾಪ್ಟ್ ಮಾಡಿಕೊಂಡು ಇವತ್ತು ಸಾವಿರಾರು ಜನ ಬೇರೆ ಬೇರೆ ಸಾರ್ವಜನಿಕವಾಗಿ ಜನರಿಗೆ ನಾನು ಅದನ್ನೇ ಕಲಿಸ್ತಾ ಇರೋದು. ಯೋಗದ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ ಮುಖಾಂತರ 1995ರಿಂದ ಇವತ್ತಿನವರೆಗೆ ಬೆಳಗಾವಿ, ಬಾಗಲಕೋಟೆ, ಉಡುಪಿ, ಧಾರವಾಡ ಮತ್ತು ಬಾಗಲಕೋಟೆಯಲ್ಲಿ ನಿರಂತರ ಯೋಗ ವರ್ಗಗಳನ್ನು ನಡೆಸ್ತಾ ಇದ್ದೀವಿ. ಬರೀ ಆಫ್ಲೈನ್ ಅಷ್ಟೇ ಅಲ್ಲ, ಆನ್ಲೈನ್ ಕ್ಲಾಸುಗಳನ್ನು ನಡೆಸ್ತಾ ಇದ್ದೀವಿ. ಅದಕ್ಕೆ ಯೋಗ ನಮ್ಮ ಆರೋಗ್ಯವನ್ನು ಸರಿ ಮಾಡಲಿಕ್ಕೆ ಯೋಗ
ಎಲ್ಲ ಅವಮಾನಗಳನ್ನು ಸಹಿಸಿಕೊಳ್ಳಿಕ್ಕೆ ಸ್ಥಿತಪ್ರಜ್ಞತೆಯನ್ನು ಬೆಳೆಸಲಿಕ್ಕೆ ಸಹಾಯಕ್ಕೆ ಬರುತ್ತೆ. ಅದಕ್ಕೆ ನೀವು ಸಹಿತ ಯಾಕೆ ನಮ್ಮ ವಿವೇಕಾನಂದ ವಿಜ್ಞಾನ ಕೇಂದ್ರದ ಆನ್ಲೈನ್ ಕ್ಲಾಸ್ಗಳಲ್ಲಿ ಭಾಗವಹಿಸಬಾರ್ದು? ಬನ್ನಿ ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಧನ್ಯವಾದಗಳು.